ತಾತ ನಮಸ್ಕಾರ. ಏನಪ್ಪ ನಿಮ್ಮ ಹೆಸರು ನಿಮ್ಮ ಊರು ಪರಿಚಯ ಮಾಡ್ಕೊಳ್ತದ? ನಮ್ಮ ಹೆಸರು ರಾಜಣ್ಣ, ಕೈಗೋನಹಳ್ಳಿ, ಕೇರ್ಪೇಟೆ ತಾಲೂಕು. ನೀವು ಕೊಮ್ಮಾಡ್ತಿದ್ದೀರಾ, ಕೊಮ್ಮಾಡೋ ವೃದ್ಧಿ ನೀವು ಹೆಂಗಿಂದ ಗೊತ್ತು, ಹೆಂಗೆ ಮಾಡಿ ಕಳಿಸ್ರಿ? ಮಗ ಹಿಂದೆ ನಾವು ಅಪ್ಪಾರ ದನಗಳು ಮಡಿಕೋತಿದ್ದೋ ಮನೆಗಳಲ್ಲಿ. ಯಾರು ಹೊರೆಯರು ಬರೆಯೋರು ಯಾರೂ ಇರಲಿಲ್ಲ. ಈ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಅವನು ಹಂಗೆ ಹೊರದು ಹಂಗೆ ಅಭ್ಯಾಸ ಮಾಡಿಕೊಂಡು. ಹೌದಣ್ಣ, ಇದು ಈ ಕಲೆ ಎಲ್ಲರಿಗೂ ಬರಲ್ಲ ಅಣ್ಣ. ಈ ದನಿನಲ್ಲಿ ಕೊಂಬೆರಿಯೋದು, ಈ ಗೊರ್ಸು ಮಾಡೋದು ಕಲೆ ಎಲ್ಲರಿಗೂ ಬರಲ್ಲ. ನೀವೇನು ಮಾಡಿ ಹೆಂಗೆ ಕಲ್ತಿದ್ದು? ಯಾರು ಗುರುಗಳಿದ್ದೀರಾ, ಇಲ್ಲ ಕಲಿಸಿದ್ರಾ, ಇಲ್ಲ ನೀವೇ ಕಲ್ತಿರೋದಣ್ಣ ಇದು? ಈ ವಿಚಾರದಲ್ಲಿ ಮಗ ಯಾರು ಕಲಿಸಿರುವಂಥದ್ದೇನಿಲ್ಲ. ಇದನ್ನು ಸ್ವಂತ ನಾನೇ ಈ ಥರ ಹೊರದ್ರೆ ಈ ಥರ ಆಯ್ತದೆ ಅಂತ ಮಾಡಿಕೊಂಡು ಕಲ್ತಿರೋದು. ನೀವು ಕರುಗಳಿಗೂ ಕಟ್ತೀರಣ್ಣ, ದೊಡ್ಡ ಎತ್ತಿಗೂ ಕೊಂಬ್ ಮಾಡ್ತೀರಣ್ಣ? ಸಣ್ಣ ಮನೆ ಕರಿಯಿಂದ ಅದು ಕೂಡ ಎತ್ಕೊಂಡಾಗ ಕಟ್ತೀವಿ. ನೀವು ದೊಡ್ಡ ಎತ್ತು ಹಳ್ಳಿ ಕಾರ್ ಕಟ್ತೀರಣ್ಣ, ಇಲ್ಲ ಕೊಂಬ್ ಮಾಡೋದು ಮಾತ್ರ ಅಂತ ನಾವೇ ಹಳ್ಳಿ ಕಾರ್ಯತನ ನಾವೇ ಕಟ್ತಿದ್ದೋ. ಹಿಂದೆ 3-4 ಎತ್ತನ ನಾವು ಕುಟುಂಬದಲ್ಲಿದ್ದಾಗ, ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇದ್ದಾಗ ದೊಡ್ಡ ಎತ್ತುಗಳು ಕಟ್ತಿದ್ದೋ. ನೀವು ಕಟ್ಟೋ ಕಾಲದಲ್ಲಿ ದೊಡ್ಡ ಎತ್ತು ಅಂತ ಹೇಳಿದ್ರಿ, ನೀವು ಕಟ್ಟೋ ಕಾಲದಲ್ಲಿ ಎತ್ಕೊಂಡು ಹೆಂಗಿದ್ರಣ್ಣ? ನಾವು ಕಟ್ಟೋ ಕಾಲದಲ್ಲಿ ಮಗ ರೂಪಾಯಿ ಬಣ್ಣದೆತ್ತು ದೊಡ್ಡವಾಗಿರೋ ಮಗ. ಈಗೆಲ್ಲ ಚಿಕ್ಕ ಕನೆ ಅಷ್ಟು ದೊಡ್ಡ ದನ ಈಗ ಬರ್ತಾ ಇಲ್ಲ. ನೀವು ಯಾವ್ಯಾವ ಜಾತ್ರೆ ಮಾಡ್ತಿದ್ರಣ್ಣ? ನಾವು ಏಮ್ಗೆರೆ, ಬೋಕ, ಬೇಬಿ, ಚುಂಚನಕಟ್ಟೆ 4 ಜಾತ್ರೆ. 4 ಜಾತ್ರೆ ಮಾಡ್ತಿದ್ವಿ. ಏನು ಕರುಗಳು ಕಟ್ಟಿರೋ ಕಡೆಯಲ್ಲಿ ಎತ್ತು ಕಟ್ಟಿರೋ? ನಾವು 2 ಕಡಲ್ ಎತ್ಕಂಟ ಕಟ್ಟವು. ಕಡೆಯಲ್ಲಿ ಎತ್ಕಂಟ ಕಟ್ಟವು. ನಾವು ಕೇಳ್ಪಟ್ಟಿದ್ದೀವಿ ನೀವು ದೊಡ್ಡ ಎತ್ತು ಕಟ್ಟೋರು ಅಂತ. ನೀವು ತುಂಬ ಮೆರವಣಿಗೆ ಮಾಡಿದ್ದೀವಿ. ಎಲ್ಲ ನಿಮ್ಮ ಪ್ರಕಾರ ಹಳ್ಳಿ ಕಾರ್ ಅಂದರೆ ಹೆಂಗಿರಬೇಕು? ನೀವು ಏನೇನು ನೋಡಿ ಹಳ್ಳಿ ಕಾರ್ ಹಿಡಿತೀರಣ್ಣ? ಹಳ್ಳಿ ಕಾರು ಅಂತ ಅಂದರೆ ಮಗ ಆಗ ರೂಪಾಯಿ ಬಣ್ಣದೆತ್ತಿದ್ದು ಹಳ್ಳಿ ಕಾರು ಅಂದರೆ. ಈಗ ಹಳ್ಳಿ ಕಾರು ಎತ್ತಿನಲ್ಲಿ ರೂಪಾಯಿ ಬಣ್ಣದೆತ್ತು ಕಮ್ಮಿ ಆದವು. ಈಗ ಬಿಳಿ ಎತ್ತುಗಳು ಜಾಸ್ತಿ ಆದವು. ನೀವು ದೊಡ್ಡ ಎತ್ತು ತತ್ತೀನಿ ಅಂತ ಹೇಳಿದ್ರಿ, ದೊಡ್ಡ ಎತ್ತು ತರಬೇಕು ಅಂದರೆ ಏನೇನು ನೋಡಿ ತರ್ತಿದ್ದೀರಣ್ಣ? ಇವೇ ಎತ್ಗಳು ಅನ್ಕೊಳ್ಳಿ. ಇವೇ ಎತ್ತಿನ ತರಬೇಕು ಅಂದರೆ ಮಗ ಗುಂಡೆ ಮಲದ ಮಕ್ಕ ಥರ ಇರಬೇಕು, ಕೊಂಬು ಸಣ್ಣವಾಗಿರಬೇಕು, ಸಾಲು ಸಣ್ಣವಾಗಿರಬೇಕು. ಅವನು ಹಳ್ಳಿ ಕಾರು ದನ ಅಂತ ತರ್ತೀವಿ. ಆಲ್ಮೋಸ್ಟ್ ಇವಾಗಿನ ಇದರಲ್ಲಿ ಸುಳಿ ಇದೆಲ್ಲ ನೋಡ್ತಾರಣ್ಣ. ಸುಳಿ ಬಗ್ಗೆ ನೀವು ಎಲ್ಲ ಸುಳಿನೂ ಹಿಡಿಯೋಣ? ನೀವು ಸುಳಿ ನೋಡ್ಬಿಟ್ಟು ಹಿಡಿತಿದ್ದೀರಣ್ಣ ದನವ? ನಾವು ಸುಳಿ ನೋಡೇ ತಗೋತಿದ್ದು ಮಗ. ಸುಳಿ ನೋಡೇ ತಗೋಬೇಕು. ಇದಕ್ಕೆ ಮಸಕ್ ಸುಳಿ, ಪಾತಾಳ ಸುಳಿ, ಬೀಡಿ ಸುಳಿ ಅಂಥವೆಲ್ಲ ದನ ಕಟ್ಬಾರ್ದು. ಅಂಥವೆಲ್ಲ ಸಾಮಾನ್ಯವಾಗಿ ಭಂಗ ಮಾಡೋದು ಕಟ್ಕೋತಾರೆ, ಶೋಕಿ ಮಾಡೋದು ಕಟ್ಟಲ್ಲ. ನೀವೆಲ್ಲ ಶೋಕಿ ಮಾಡೋದು ದನ ಕಟ್ತೀರಣ್ಣ? ಆರಂಭ ಕಟ್ತೀರ? ಆರಂಭ ಶೋಕಿ 2 ಆಗಬೇಕು. ಏನು ನಿಮ್ಮ ತಾತ ನಿಮ್ಮ ಅಪ್ಪರಿಂದ ಕಟ್ಕೊಬಂದಿರೋದು, ಇಲ್ಲ ನೀವು ಕಟ್ಟಿಲ್ಲ? ಇಲ್ಲ ನಮ್ಮ ಅಪ್ಪರ ಕಾಲದಿಂದನೂ ಕಟ್ಕೊಬಂದಿರೋದು. ನೀವು ಎಷ್ಟು ವರ್ಷದಿಂದ ಮನೆ ಕೊಂಬಾಡ ವೃದ್ಧಿ ಕಲ್ತಿದ್ದು? ಇದು ನನಗೀಗ 55 ವರ್ಷ, 15 ವರ್ಷದಿಂದ ಕಲ್ತಿರೋದು. 15 ವರ್ಷ? 40 ವರ್ಷ ಸರ್ವಿಸ್. 40 ವರ್ಷ. ಯಾವ ಕಡೆ ಮಾಡಿದ್ದೀರಣ್ಣ ನೀವು ಕೊಂಬು? ನೀವು ಇಡೀ ಕರ್ನಾಟಕದಲ್ಲಿ? ಈ ಕರ್ನಾಟಕದಲ್ಲಿ ಅಂದರೆ ಮಹಾರಾಷ್ಟ್ರ ಒಂದು ಬಿಟ್ಟರೆ ಇನ್ನೆಲ್ಲ ಕಡೆನೂ ಮಾಡಿದ್ವಿ. ಮಹಾರಾಷ್ಟ್ರ ಒಂದು ಬಿಟ್ಟರೆ ಇನ್ನು ಇದ್ದ ಕಡೆ ಎಲ್ಲ ಮಾಡಿದ್ವಿ. ಇನ್ನು ಕರ್ನಾಟಕ ಬಿಟ್ಟು ಬೇರೆ ಎಲ್ಲರೂ ಎಲ್ಲೋ ಹೋಗಿಲ್ಲ. ಕರ್ನಾಟಕ ಬಿಟ್ಟು ಎಲ್ಲೋ ಹೊರಗಡೆಗೆ ಹೋಗಿಲ್ಲ. ಕರ್ನಾಟಕದಲ್ಲೇ ಮಾಡಿರೋದು? ಕರ್ನಾಟಕದಲ್ಲೇ ಮಾಡಿದ್ವಿ. ಬೇರೆ ಕಡೆ ಎಲ್ಲ ನೀವು ಜಾತ್ರೆ ಮಾಡುವಾಗ ಇವಾಗ ಕಮಿಟಿ ಎಲ್ಲ ಮಾಡ್ತಿದ್ದಾರೆ, ನೀವು ಜಾತ್ರೆ ಮಾಡುವಾಗ ಏನೇನು ಪ್ಲೇಸ್ ಕೊಡೋಣ? ನಾವು ಜಾತ್ರೆ ಮಾಡ್ತಿದ್ದಾಗ ತಟ್ಟೆ, ಚೆಂಬು ಕೊಡ್ತಿದ್ರು ಕಣಪ್ಪ. ಆಗೆಲ್ಲ ಯಾವ ಗೊತ್ತೇ ಇಂದಿರಾ ಗಾಂಧಿ ಸೀರೆ ಅಂತ ಗೊತ್ತಿದ್ದು. ತಟ್ಟಿ ಚಪ್ರ ಅಂತವ. ಈ ತಾರಳೆ ಸೋದ್ರು, ತಾರಳೆ ಎಣೆವು, ಅಡಿಕೆ ಮರ ತಗೊಂಡು ಹೋಗೋವು, ಪಂಚೆ ಕಟ್ಟವು. ಆ ಕಾಲದಿಂದ ಮಾಡ್ಕೊಬಂದಿದ್ವಿ ನಾವು. ನೀವು ಒಂದೊಂದು ಜಾತ್ರೆಗಳಿಗೆ ಎಷ್ಟೆಷ್ಟು ಜೊತೆ ಎತ್ತು ಕಟ್ಟಿರೋಣ? ಮಗ ನಾನು ನಮ್ಮ ಅಪ್ಪರ ಕಾಲದಲ್ಲಿ 1 ಜೊತೆ 2 ಜೊತೆ ಕಟ್ತಿದ್ರು. ನನ್ನ ಸರ್ವಿಸ್ನಲ್ಲಿ 8-10 ಜೊತೆ ಕಟ್ಟಿದ್ವಿ. ಇವಾಗ ಹಳ್ಳಿ ಕಾರ್ ಅನ್ನೋದು ಇತ್ತೀಚೆಗೆ ಯುವಕರಿಗೆ ಜಾಸ್ತಿ ಕ್ರೇಜ್ ಬಂದಿದೆ ಅಣ್ಣ. ಇವಾಗ ಒಂದು 4-5 ವರ್ಷದಿಂದ ಕ್ರೇಜ್ ಬಂದಿದೆ. ಫಸ್ಟ್ ಈ ಹಳ್ಳಿ ಕಾರ್ ಕ್ರೇಜ್ ಇರ್ತಿಲ್ಲ. ಇದು ನೋಡಿದ್ರೆ ಇವಾಗ ಫಸ್ಟು ನಾಟಿ ದನ ಅಂತ ಕರಿತಿದ್ರಣ್ಣ. ಇವಾಗ ಎಲ್ರಿಗೂ ಮನೆಗೊಂದು ಹಸ ಇಟ್ಕೊಂಡು ಇದು ಮಾಡ್ತಿದ್ರಣ್ಣ. ಅದ್ರ ಬಗ್ಗೆ ಹೇಳೋಣ. ಹಳ್ಳಿ ಕಾರು ಅಂತ ಅಂದರೆ ಮಗ ಅವ್ರಿಗೆ ಗೊತ್ತೇ ಇರಲಿಲ್ಲ. ಇಂದವ್ರಿಗೆ ಈ ಹಳ್ಳಿ ಕಾರು ಯಾವುದು, ಅಮೃತ ಮಾಲೆ ಯಾವುದು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಇತ್ತೀಚೆಗೆ 1 ವರ್ಷದಿಂದ ಈಚೆಗೆ ಹಳ್ಳಿ ಕಾರು ಯಾವುದು, ಅಮೃತ ಮಾಲೆ ಯಾವುದು ಅಂತ ಇತ್ತೀಚೆಗೆ ಗೊತ್ತಾದದ್ದು. ಅದರಿಂದ ಇದನ್ನು ಈಗ ಇಂಪ್ರೂವ್ ಮಾಡ್ಕೊಂಡು ಹೊಂಟರು. ಅಣ್ಣ, ನೀವು ಇವಾಗ ಕಟ್ಟೋ ಹೊಸ ರೈತರು ಹುಡುಗರುಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ? ಸಾಕಪ್ಪ, ಬಸವಣ್ಣನ ಸಾಕಿ ಬೆಳೆಸಿ ಅಂತ ಹೇಳ್ತೀವಿ. ಹೌದಣ್ಣ, ಇದು ಕೊಂಬ್ ಮಾಡೋದು ಎಲ್ರಿಗೂ ಬರಲ್ಲ ಅಣ್ಣ. ಅದು ಕೊಂಬ್ ಮಾಡಬೇಕು ಅಂದರೆ ಎತ್ಕೊಂಡು ನೋಡಬೇಕು, ಬಸವಣ್ಣ ದೇವ್ರ ಮೇಲೆ ಎಲ್ಲ ಇರುತ್ತೆ. ಒಂದು ಜೀವದ ಜೊತೆ ಆಟ ಆಡೋದಣ್ಣ. ಇದ್ರ ಬಗ್ಗೆ ಏನು ಹೇಳೋದು? ಇದು ನಮ್ಮಂಥ ಜೀವನೀಯ, ಇದು ಪ್ರಾಣನೇ, ಇದು ನಮ್ಮಂಥ ಪ್ರಾಣನೇ. ಇದನ್ನು ಮಾಡಬೇಕು ಅಂತ ಅಂದರೆ ಭಾರಿ ಜವಾಬ್ದಾರಿ. ಒಬ್ಬ ಡಾಕ್ಟ್ರು ಏನು MBBS ಓದಿ ಮಾಡಿರ್ತಾನೋ ಅದಕ್ಕಿಂತ ಜವಾಬ್ದಾರಿ ತೊಗೊಂಡು ಮಾಡುವಂಥದ್ದು ಇದು. ಒಂದು ಏನಾದ್ರು ಮಿಸ್ ಆಯಿತು ಅಂದರೆ ಪ್ರಾಣನೇ ಹೋಯ್ತು. ಅದನ್ನು ಜವಾಬ್ದಾರಿ ತೊಗೊಂಡು ಮಾಡುವಂಥ ಒಬ್ಬ ಡಾಕ್ಟ್ರ್ ಏನು ಮಾಡ್ತಾನೋ ಆ ಸ್ಟೇಟ್ಮೆಂಟೇ ಮಾಡಬೇಕು. ಇವಾಗ ನಿಮ್ಮ ಕಡೆ ನಿಮ್ಮ ತಾತ ನಿಮ್ಮ ಅಪ್ಪಾರು ಕಟ್ಟುವಾಗೆಲ್ಲ ಏನು ಎತ್ತೆ ಕಟ್ತೀರೋ ಇಲ್ಲ ಹಸ್ಗಳು ಕಟ್ಕೊಂಡು ಇದು ಮಾಡ್ತೀರಣ್ಣ ನಿಮ್ಮ ಇದರಲ್ಲಿ?
ಅವಾಗ ಮನೆಗೆ ಹಸು ಮಡಿಕೊಳ್ಳೋರು, ಕರೆ ಈಸರು, ಅದನ್ನು ಕೂಟ ಹಾಕೋರು, ಅದನ್ನೇ ಮಾಡ್ತಿದ್ರು. ನೀವು ಯಾವರು ತಂದು ಕೂಟ ಹಾಕಿ ಮೆರೆದಿರೋ ಎತ್ಕೊಳ್ಳಿ ಯಾವರು ಇದೆಯಣ್ಣ ನಿಮ್ಮ ಹತ್ರ? ನಾವು ಕೂಟ ಹಾಕಿ ಮನೇಲಿ ಹುಟ್ಟು ದನನ ನಾವೇನು ಮೆರೆಸಿಲ್ಲ. ಕೂಟ ಹಾಕಿದ್ದೀವಿ, ಬೇರೆ ನೀವು ಕೂಟ ಹಾಕಿರೋದ್ರಲ್ಲಿ ಕರ್ನಾಟಕದಲ್ಲಿ ಯಾವರು ಮೆರೆದಿರೋ ಎತ್ತು ಅವೇ ಇದೆಯಾ? ಅವೇ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಮಂಡ್ಯ ಕಲ್ಲಳ್ಳಿ ರುದ್ರಣ್ಣರು ಕೊಟ್ಟು ಎಸ್ ಎಂ ಕೃಷ್ಣವ್ರು ಬಂದು ಇದ್ರ ಜಾತ್ರೆಯಲ್ಲಿ ಮುಡುಕ್ತೋರ ಜಾತ್ರೆಯಲ್ಲಿ ಸನ್ಮಾನ ಮಾಡಿ ಸೊಳ್ಳೆ ಪರ್ದ ಹಾಕಿದ್ರು. ಆ ವರ್ಷದಲ್ಲಿ ದನಿಗೆ ಸೊಳ್ಳೆ ಪರ್ದ ಹಾಕಿದ್ರು. ಅವಾಗ ನಮಗೆಲ್ಲ ಎಸ್ ಎಂ ಕೃಷ್ಣವ್ರು ಬಂದು ಸನ್ಮಾನ ಮಾಡಿ ಇವ್ರ ಚಲೋ ಎತ್ತು ಅಂತ ಪಟೇಲ್ ಹೇಳಿದೆ ಹೇಳಿ ಆ ಕಾಲದಲ್ಲೇ ಮೆರೆದ್ರು. ಇದು ಭಾರಿ ದೊಡ್ಡ ಅಂತ ಕಲೆ ಅಪ್ಪ, ಇದು ದೊಡ್ಡದಂಥ ಕಲೆ. ಈ ಬಸವಣ್ಣಂದು ದೊಡ್ಡದಂಥ ಕಲೆ. ಜಾತ್ರೆ ಅಂದರೆ ಈಗ ಮನೇಲಿ ಹಬ್ಬ ಮಾಡ್ತೀವಲ್ಲಪ್ಪ, ಅದೇ ಥರ ಒಂದು ಆಸೆ. ಈಗ ಒಂದು 4 ದಿವಸ ಜಾತ್ರೆ ಮಾಡೋದು ನಾವು. 4 ದಿವಸಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ 6 ತಿಂಗಳಿಂದ ಶ್ರಮ ಪಡ್ತೀವಿ. ಅವಕ್ಕೆ ಸಾಕೋಕ್ಕೆ ಕೂದಲು ಬತ್ತು, ಹಂಗಾಯ್ತು ಹಿಂಗಾಯ್ತು, ಆ ತಿಂಡಿ ಕೊಡಬೇಕು ಈ ತಿಂಡಿ ಕೊಡಬೇಕು ಅಂತ ಜವಾಬ್ದಾರಿ ತಗೊಂಡು ಸಾಕ್ತೀವಿ. ಯಾಕೆ ದೊಡ್ಡ ಎತ್ತು ಕಟ್ಟಿರೋರು ತಿಂಡಿ ನೀವೇನೇನು ಕೊಡಿರೋಣ? ತಿಂಡಿ ಮಗ ಹಿಂದೆ ಕೊಡ್ತಿದ್ದು ಕಡಲೆಕಾಯಿ ಹಿಂಡಿ ಪಾಲಿಶ್ ಹೋಗಿ ಕೊಡ್ತಿದ್ದೋ ನಮ್ಮ ಪಿರಿಡ್ನಲ್ಲಿ, ನಾವು ಪಿರಿಡ್ನಲ್ಲಿ. ಇತ್ತೀಚೆಗೆ ಒಂದು 10 ವರ್ಷದಿಂದ ಈಚೆಗೆ ಅಳಿಜೋಳದ ನುಚ್ಚು, ಗೋಧುವೆ, ಬೂಸ ಇಷ್ಟನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಪ್ರಕಾರ ಒಂದು ಜೊತೆಗೆ ಎಷ್ಟು ಖರ್ಚು ಬರ್ಬೋದಣ್ಣ ಇವಾಗಿನ ಇದ್ರಲ್ಲಿ? ಇವತ್ತು ಕರ್ಗೋಳು ಸಾಕು ಇವತ್ತು ಇದರಲ್ಲಿ ಮಗ ಒಂದು ಜೊತೆ ದನಿಗೆ ಒಂದು ದಿನಕ್ಕೆ 300 ರೂಪಾಯಿ ಖರ್ಚು ಬರ್ತದೆ. 300 ರೂಪಾಯಿ ಬರ್ತದೆ. ನೀವು ಕೂಟ ಮಾಡ್ತೀನಿ ಅಂತ ಹೇಳಿದ್ರಿ. ಕೂಟ ಮಾಡಬೇಕು ಅಂದ್ರೆ ಏನೇನು ನೋಡಬೇಕು, ಏನೇನು ಇದು ಮಾಡಬೇಕು? ಒಂದಕ್ಕೊಂದು ಕೂಟ ಬೀಳಬೇಕು ಅಂದ್ರೆ ಒಂದೊಂದು ಕೂಟ ಬೀಳ್ಬೇಕಾದ್ರೆ ಮಗ ನಮ್ಮ ಮನೇಲಿ ನೋಡಿರ್ತೀವಲ್ಲಪ್ಪ, ದನ ಇರ್ತದ್ರ ಒಂಟೆ, ಆ ದನಿನ ಕಂಡ್ರೆ ಮಾತ್ರ ಕೂಟ ಮಾಡಬೇಕು, ಇಲ್ಲಾಂದ್ರೆ ಕೂಟ ಮಾಡ್ಬಾರ್ದು. ಒಂದೇ ಥರ ಕಂಡ್ರೆ ಮಾತ್ರ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು. ಇಲ್ಲ ಸಾಲಿಗೆ ಒಂದು ಅಂತ ಕಟ್ಕೊಂಡು ಹೋಗ್ಬೇಕಾಗ್ಬರ್ತದೆ. ನೀವು ಅಲ್ಲಿ ಎಷ್ಟಾಗವಣ? ಅಲ್ಲಾಗಿಲ್ಲ. ನೀವು ಹೇಳಿದ್ರಿ ದೊಡ್ಡ ಎತ್ತೆ ಕಟ್ಟಿವ್ರಿ ನಿಮ್ಮ ಕಾಲದಲ್ಲಿ, ಅವಾಗಿನ ರೂಪಾಯಿ ಬಣ್ಣದ ಎತ್ತು ಅಂತಣ. ನೀವು ಮಾಡೋದು ಬೇಬಿ ಬೂಕ ಏಮ್ಗಿರಿ ಚುಂಚುನ್ ಕಟ್ಟೆ 4 ಹತ್ರ ಎಲ್ಲಾದ್ರೂ ಪ್ರೇಸ್ ಮಾಡಿದಿರಣ್ಣ? ಪ್ರೇಸ್ ಮಾಡಿದ್ದೀವಿ. ಚುಂಚುನ್ ಕಟ್ಟೆಲಿ ಒಂದು ಬಾರಿ ಮಾಡಿದ್ದೀವಿ. ಅವಾಗ ಚೌರಿಗೆ ಕೊಟ್ಟಿದ್ರು, ಮೊದಲನೇ ಇದು ಚೌರಿಗೆ. ಬೇಬಿಲಿ ಚಿನ್ನ. ಎಷ್ಟು ವರ್ಷ ಮಾಡಿದ್ರ? ಬೇಬಿಲಿ 1 ವರ್ಷ ಚಿನ್ನ ಆಯಿತು, 2ನೇ ವರ್ಷಕ್ಕೆ ಆಗಲಿಲ್ಲ. ಬೇಬಿಲಿ ಎಷ್ಟಲ್ಲಿ ಎತ್ತು ಮಾಡಿದ್ರಣ್ಣ? ಅವು 4 ಎತ್ತು. ನಾವು ನೋಡಿದೀವಿ ನಿಮ್ಮ ಚಪ್ರ ಹಾಕಿದ್ರೆ ದೊಡ್ಡ ಎತ್ತೆ ಕಟ್ತಿದ್ರಿ ಅವಾಗ ಇದರಲ್ಲಿ. ಇವಾಗ ಒಂಚೂರು ಕಮ್ಮಿ ಆಗಿದೆ. ನೀವು ಹಳ್ಳಿ ಕಾರ್ ಉಳಿಸ್ಬೇಕು ಅಂತ ಏನೇನೆಲ್ಲ ಶ್ರಮ ಪಡ್ತಿದ್ದೀರಾ? ಉಳಿಸ್ಬೇಕು ಅಂತಾರೆ ಇಷ್ಟೆಲ್ಲ ಜನ ಪ್ರಯತ್ನ ಪಡ್ತದೆ ಉಳಿಸ್ಬೇಕು ಅಂತ. ನೀವು ಅಣ್ಣ ದುಡ್ಡು ಮಾಡೋಕ್ಕೋಸ್ಕರ ಹಳ್ಳಿ ಕಾರ್ ಸಾಕಿದ್ರೆ ಏನೂ ಆಗಲ್ಲ ಅಣ್ಣ. ಶೋಕಿ ಮಾಡಕ್ ಸಾಕ್ತಿದ್ರೆ ದುಡ್ಡು ಮಾಡಕ್ ಸಾಕ್ತಿದ್ರೆ ಇದ್ರಿಂದೇನು ದುಡ್ಡೇನಾಗಲ್ಲಪ್ಪ. ಇದು ಶೋಕಿಗೋಸ್ಕರ ಸಾಕೋದು. ಇದು ದುಡ್ಡು ಮಾಡೋಕ್ಕೇನು ಯಾರು ಸಾಕಲ್ಲ. ಇದನ್ನ ದುಡ್ಡು ಆಗಲ್ಲ ಬಿಡಿ, ಇದ್ರಲ್ಲಿ ಆಗಲ್ಲ. ಇವಾಗ ಎಂಥ ಕರುಗಳಾದ್ರೂ ಅಣ್ಣ 4 ಲಕ್ಷ 5 ಲಕ್ಷ ಎಂತೆಂಥ ಕರುಗಳಕ್ಕೂ ಹೇಳ್ತಿದ್ದಾರಣ್ಣ. ಅದ್ರ ಬಗ್ಗೆ ಹೇಳೋಣ. ಇದುವರೆಗೆ ಈ ವರ್ಷದಿಂದ ನಮಗೆ 23 ಗಂಟೆ 5, 6, 7, 8 ಸುಳ್ಳು ಮಾಹಿತಿ ಹೇಳ್ತಿದ್ರು. ಈ 24ರಿಂದ ಈಚೆಗೆ 8 ಲಕ್ಷ ಗಂಟೆ ದನನ ಮಾರಿರೋದು ನಾವು ಕಣ್ಣಾರ ನೋಡಿದ್ವಿ. ಹಾಗಾಯ್ತು. ಇವಾಗಿನ ಕ್ರೇಜ್ ಅಷ್ಟೊಂದು ಇದೆ ಅಣ್ಣ. ಆಯ್ತು. ಇವಾಗ ಕಟ್ಟೋ ಯುವ ರೈತರಿಗೆ ಫಸ್ಟು ಏನೇನು ನೋಡಿ ಕರ ತರಬೇಕು, ಹೆಂಗೆ ಸಾಕಬೇಕು ಅಂತ ಹೇಳೋಣ. ಮಗ ದನನ ಸಾಕಬೇಕು, ನಾನು ಪ್ರೀತಿಯಾಗಿ ಹೆಸರು ಮಾಡಬೇಕು ಅಂತಂದರೆ ಮಗ ಸಣ್ಣ ಮಕ್ಕಳ ದನ ತಗೋಬೇಕು, ಸಣ್ಣ ಗಂಭೀರ ದನ ತಗೋಬೇಕು. ಇಂದಾರ ಚವಲಿ ಸಣ್ಣ ಚವಲಿ ಇರಬೇಕು, ನಡ ಚೆನ್ನಾಗಿರ್ಬೇಕು. ಇಂಥವನ್ನ ನೋಡಿ ತಗೋಬೇಕು ಮಗ. ನೀವು ಹೇಳಿದ್ರಿ ಹೇಮಗಿರಿಲಿ ಪ್ರೈಸ್ ಆಯ್ತಣ್ಣ. ಪ್ರೈಸು ಕಮಿಟಿಯಲ್ಲಿ ಏನು ನೋಡ್ಕೊಡ್ತಾರಣ್ಣ ನಿಮಗೆ? ಎಲ್ಲನೂ ನೋಡ್ತಾರೆ. ಏನೇನು ನೋಡ್ಬೋದು? ದನಿಗೆ ಯಾವುದೋ ಗಾಯದ ಕಲೆ ಇರೋಕ್ಕಾಗಲಿ. ದನಿಗೆ 2 ಒಂದು ತರಕ್ಕೆ ಇರಬೇಕು ದನ. ಎಲ್ಲನೂ ನೋಡೇ ಕೊಡೋದಲ್ಲ. ಎಲ್ಲ ಒಂದೇ ರಕ್ತ ದನ ಆದರೂ ಮಾತ್ರ ಸೆಲೆಕ್ಷನ್ ಮಾಡೋದು. 2 ರಕ್ತ ದನ ಆದರೂ ಸೆಲೆಕ್ಷನ್ ಮಾಡೋದೇ ಇಲ್ಲ ಡಾಕ್ಟ್ರುಗಳು. ಹೌದಣ್ಣ. ನಿಮ್ಮ ನಂಬರ್ ಹೇಳೋಣ. ನನ್ನ ನಂಬರು 97 40 55 04 66.